ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಈ ಹಿಂದಿನ ವಿಡಿಯೋದಲ್ಲಿ H1B ವೀಸಾ ವಿಚಾರದಲ್ಲಿ ಟ್ರಂಪ್ ಸರ್ಕಾರ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ತಿಳಿಸಿದ್ದೆ. ಅದು ಭಾರತದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಭಾರತೀಯರು ಯಾವ ರೀತಿಯಾಗಿ ಸಫರ್ ಪಡಬೇಕು ಅನ್ನೋ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದೆ. ಅದಾಗಲೇ ಭಾರತದ ಕೆಲ ಮಾಧ್ಯಮಗಳಲ್ಲಿ ಆರ್ಟಿಕಲ್ಗಳು ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದೆ. ಅದೇನು ಕೇಳಿದ್ರೆ, ಟ್ರಂಪ್ ಇಷ್ಟಕ್ಕೆ ನಿಲ್ಲೋದಿಲ್ಲ. ಭಾರತದ ಎಕಾನಮಿಯ ಮೇಲೆ ಒಂದು ಹೈಡ್ರೋಜನ್ ಬಾಂಬ್ ಹಾಕೋದಕ್ಕೆ ಟ್ರಂಪ್ ತಯಾರಿ ಮಾಡಿದ್ದಾರೆ. ಒಂದು ವೇಳೆ ಟ್ರಂಪ್ ಏನಾದರೂ ಈ ಅಸ್ತ್ರವನ್ನು ಬಳಸಿದ್ದೇ ಆದರೆ ಭಾರತದ IT ಸೆಕ್ಟರ್ ತಲ್ಲಣಗೊಂಡು ಹೋಗ್ಬಿಡುತ್ತೆ. ಭಾರತದ GDPಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಅಂದರೆ ಎಷ್ಟಾಗುತ್ತೋ ಅಷ್ಟು ಭಾರತವನ್ನು ಬಗ್ಗಿಸಲೇಬೇಕು ಅಂತ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ಟ್ರಂಪ್ ಸರ್ಕಾರ ಕೈ ಹಾಕಿರುವಂಥ ಹೈಯರ್ ಆ್ಯಕ್ಟ್ ನಿರ್ಧಾರ ಏನಿದೆ, ಇದು ಭಾರತದ ಪಾಲಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಎಕನಾಮಿಕ್ ಸೆಕ್ಟರ್ಗೆ ಬಹಳ ದೊಡ್ಡ ಗದಾಪ್ರಹಾರ ಆಗುತ್ತೆ ಅಂತ ಅನೇಕ ಆರ್ಟಿಕಲ್ಗಳು ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದು ತೀರಾ ಇಂಪಾರ್ಟೆಂಟ್ ಆದಂಥ ವಿಚಾರ. ಇನ್ನು ಈಗಾಗಲೇ ಟ್ರಂಪ್ ಸರ್ಕಾರ ಮಾಡ್ತಿರುವಂತಹ ಈ ಎಲ್ಲ ಮಸಲತ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಪರೋಕ್ಷವಾಗಿ ಉತ್ತರ ಕೊಟ್ಟಿದ್ದಾರೆ. ಭಾರತ ಏನು ಮಾಡಬೇಕು, ಮುಂದೆ ನಾವು ಯಾವ ದಿಕ್ಕಿನತ್ತ ಹೆಜ್ಜೆ ಇಡ್ತೀವಿ ಅನ್ನೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪರೋಕ್ಷವಾಗಿ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಭಾರತಕ್ಕೆ ಒಂದಷ್ಟು ನಿರೀಕ್ಷೆಗಳಿದ್ವು, ಒಂದಷ್ಟು ಭಯ ಸಹಜವಾಗೇ ಇತ್ತು. ಉದಾಹರಣೆಗೆ, ಭಾರತಕ್ಕೆ H1B ವೀಸಾ ವಿಚಾರದಲ್ಲಿ ಟ್ರಂಪ್ ಸರ್ಕಾರ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ಹೆಚ್ಚೇನು ಆಶ್ಚರ್ಯ ಆಗಿರಲಿಲ್ಲ. ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ ಟ್ರಂಪ್ H1B ವೀಸಾ ವಿಚಾರದಲ್ಲಿ ವಿರುದ್ಧವಾಗೇ ಇದ್ದಂಥವ್ರು. ಅವರೇನು ಭಾರತಕ್ಕೆ ಪೂರಕವಾಗಿರಲಿಲ್ಲ. ತನ್ನ ಮೊದಲ ಅವಧಿಯಲ್ಲೇ ಅದನ್ನು ಟಚ್ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅಂತಿಮವಾಗಿ ಭಾರತದ ಒತ್ತಡಕ್ಕೋ ಅಥವಾ ಅಮೆರಿಕದ ಕಂಪನಿಯ ಒತ್ತಡಕ್ಕೋ ಅವರು ಮಣಿದಿದ್ರು. ಆದರೆ ಈ ಬಾರಿ ಟ್ರಂಪ್ ಆ ರೀತಿಯ ಯಾವುದೇ ಒತ್ತಡಕ್ಕೂ ಮಣಿಯದೆ H1B ವೀಸಾ ವಿಚಾರದಲ್ಲಿ ನಿರ್ಧಾರ ಘೋಷಿಸಿದ್ದಾರೆ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬರೋದ್ರಿಂದ ಒಂದಷ್ಟು ಮೈನಸ್ ಕೂಡ ಇದೆ, ಒಂದಷ್ಟು ಪ್ಲಸ್ ಕೂಡ ಇದೆ ಅಂತ ಎಲ್ಲರೂ ಭಾವಿಸಿದ್ರು. ಪ್ಲಸ್ ಯಾವುದು ಕೇಳಿದ್ರೆ, ಚೈನಾ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕದಿಂದ ಬಹಳ ದೊಡ್ಡ ಬೆಂಬಲ ಸಿಗುತ್ತೆ. ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧದ ಬಗ್ಗೆ ಟ್ರಂಪ್ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದೆಲ್ಲ ನಂಬಿಕೆ ಭಾರತಕ್ಕಿತ್ತು. ಆದರೆ ಟ್ರಂಪ್ ಆ ವಿಚಾರಕ್ಕೂ ಕೂಡ ಕೈ ಹಾಕಿ ಭಾರತ ಏನು ನಂಬಿಕೆ ಇಟ್ಟುಕೊಂಡಿತ್ತು ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮಿತ್ರರೇ, ಟ್ರಂಪ್ ಅವರ ಇತ್ತೀಚಿನ ಎಲ್ಲ ನಿರ್ಧಾರವನ್ನು ಗಮನಿಸ್ತಾ ಇದ್ರೆ ಅವರ ಟಾರ್ಗೆಟ್ ಭಾರತದ ಎಕಾನಮಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಆರಂಭದಲ್ಲಿ 25% ಟ್ಯಾರಿಫ್ ಹಾಕಿದ್ರು, ಆನಂತರ ರೆಮಿಟೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರು, ಆನಂತರ ರಷ್ಯಾದಿಂದ ಭಾರತ ಆಯಿಲ್ ಖರೀದಿ ಮಾಡ್ತಾ ಇದೆ, ಅದನ್ನು ನಿಲ್ಲಿಸದೇ ಇದ್ದಿದ್ದಕ್ಕೋಸ್ಕರವಾಗಿ 25% ಹೆಚ್ಚುವರಿ ಟ್ಯಾರಿಫನ್ನು ಹಾಕಿದ್ರು. ಅಲ್ಲಿಗೆ ಭಾರತದ ಮೇಲೆ ಟ್ರಂಪ್ ವಿಧಿಸಿದಂತಹ ಟ್ಯಾರಿಫ್ 50%ಗೆ ಏರಿಕೆ ಆಯಿತು. ಇತ್ತೀಚೆಗಷ್ಟೇ ಚಹಬಾರ್ ಬಂದರು ವಿಚಾರದಲ್ಲಿ ವಿನಾಯಿತಿ ಕೊಟ್ಟಿದ್ದನ್ನು ಕೂಡ ರದ್ದು ಮಾಡಿದ್ರು. H1B ವೀಸಾಗೆ $1 ಲಕ್ಷ ಶುಲ್ಕವನ್ನು ವಿಧಿಸಿದ್ರು. ಇದರ ಜೊತೆಗೆ ಟ್ರಂಪ್ ಭಾರತದಿಂದ ಎಕ್ಸ್ಪೋರ್ಟ್ ಆಗುವಂತಹ ಫಾರ್ಮಾ ಪ್ರಾಡಕ್ಟ್ಗಳ ಮೇಲೂ ಕೂಡ ಬರೋಬ್ಬರಿ 200% ಟ್ಯಾರಿಫ್ ಹಾಕೋದಕ್ಕೆ ಯೋಜನೆ ರೂಪಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇದು ಸಾಲದು ಅಂತ ಹೇಳಿ ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ CGD ಎಕ್ಸ್ಪೋರ್ಟ್ ಆಗುತ್ತೆ ಅಮೆರಿಕಾಗೆ, ಅದ್ರ ಮೇಲೂ ಕೂಡ ಟ್ಯಾರಿಫ್ ಹಾಕಿ ಭಾರತದ ಆ ವ್ಯಾಪಾರವನ್ನು ಕೂಡ ತಲೆ ಕೆಳಗೆ ಮಾಡೋದಕ್ಕೆ ಟ್ರಂಪ್ ಯೋಜನೆ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ದಾವೆ. ಇದರಿಂದಾಗಿ ಭಾರತದ ಸಮುದ್ರ ಉತ್ಪನ್ನಗಳ ಎಕ್ಸ್ಪೋರ್ಟ್ನಲ್ಲಿ 15% ಹೊಡೆತ ಬೀಳಬಹುದು, ಹೀಗಂತಲೂ ಕೂಡ ರಿಪೋರ್ಟ್ಗಳು ಪಬ್ಲಿಷ್ ಆಗ್ತಾ ಇದ್ದಾವೆ. ಆದರೆ ಮಿತ್ರರೇ, ಇದೆಲ್ಲದಕ್ಕಿಂತ ದೊಡ್ಡದಾದಂತಹ ಒಂದು ಹೊಡೆತ ಕೊಡೋದಕ್ಕೆ ಟ್ರಂಪ್ ಈಗ ಮುಂದಾಗಿದ್ದಾರೆ. ಅದೇನು ಕೇಳಿದ್ರೆ, ಹೈಯರ್ ಆ್ಯಕ್ಟ್. ನೀವು ಮುಂದಿನ ದಿನಗಳಲ್ಲಿ ಈ ಹೈಯರ್ ಆ್ಯಕ್ಟ್ ಅನ್ನುವಂಥ ಪದವನ್ನು ಸಾಕಷ್ಟು ಬಾರಿ ಕೇಳ್ತೀರಿ. ಭಾರತದ ಎಕಾನಮಿಗೆ ಇದು ಸಿಂಹ ಸ್ವಪ್ನವಾಗಿ ಕಾಡೋದಂತೂ ಗ್ಯಾರಂಟಿ. ಹಾಗಾದರೆ ಏನಿದು ಹೈಯರ್ ಆ್ಯಕ್ಟ್? ಇದು ಯಾವ ರೀತಿಯಾಗಿ ಭಾರತದ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ? ನಿಮಗೆ ಈ H1B ವೀಸಾದ ವಿಚಾರ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಅನಿಸಿರಬಹುದು, ಈಗ ಅಮೆರಿಕದ ಕಂಪನಿಗಳು ಭಾರತದಿಂದ ಉದ್ಯೋಗಿಗಳನ್ನು ಕರೆಸ್ಕೊಳ್ಳೋದಕ್ಕೆ ಅಷ್ಟೆಲ್ಲ ದುಡ್ಡು ಕೊಟ್ಟು ವೀಸಾವನ್ನು ಖರೀದಿ ಮಾಡೋದಾದ್ರೂ ಯಾಕೆ? ಈಗ ಅಮೆರಿಕದ ಬಹುತೇಕ ಎಲ್ಲಾ ಕಂಪನಿಗಳು ಕೂಡ ಭಾರತದಲ್ಲಿ ಬ್ರಾಂಚ್ ಅನ್ನು ಹೊಂದಿದ್ದಾವೆ. ಇಲ್ಲೇ ಅವ್ರನ್ನೆಲ್ಲ ಹೈರ್ ಮಾಡಿಕೊಂಡು ಇಲ್ಲೇ ಕೆಲಸ ಕೊಟ್ಬಿಟ್ಟು ಫೈನಲ್ ಔಟ್ಪುಟ್ ಅನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಬಹುದಲ್ಲ, ಇದರಿಂದ ಅವ್ರಿಗೆ ಲಾಭ ಆಗುತ್ತಲ್ಲ ಕಂಪನಿಗೆ, ಹೀಗಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಆದರೆ ಮಿತ್ರರೇ, ಟ್ರಂಪ್ ಸರ್ಕಾರ ಇದನ್ನೂ ಕೂಡ ಟಾರ್ಗೆಟ್ ಮಾಡಿದೆ. ಹಾಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಾಗಿಯೇ ಈ ಹೈಯರ್ ಆ್ಯಕ್ಟ್ ಅನ್ನು ಬಳಸ್ಕೊಳ್ತಾ ಇದೆ. ಅದೇನು ಕೇಳಿದ್ರೆ, ಅಮೆರಿಕದ ಟೆಕ್ ಕಂಪನಿಗಳು ಯಾವುದೇ ರೀತಿಯಲ್ಲೂ ಕೂಡ ಔಟ್ಸೋರ್ಸ್ ಅನ್ನು ಬಳಸಿಕೊಳ್ಳುವಂತಿಲ್ಲ. ಒಂದು ವೇಳೆ ಅಮೆರಿಕದ ಕಂಪನಿಗಳು ಔಟ್ಸೋರ್ಸ್ ಮೂಲಕವಾಗಿ ಬೇರೆ ಕಂಪನಿಗಳಿಂದ ಸರ್ವಿಸ್ ಅನ್ನು ಪಡೆಯೋದಕ್ಕೆ ಮುಂದಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ಟ್ಯಾರಿಫ್ ಹಾಕೋದಕ್ಕೆ ಟ್ರಂಪ್ ಸರ್ಕಾರ ನಿರ್ಧಾರ ಮಾಡಿದೆ. ನಿಮಗೆ ಹೀಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ.
ಈಗ ಭಾರತದಲ್ಲಿ ಗೂಗಲ್ ಕಂಪನಿ ಇದೆಯಪ್ಪ, ಇಲ್ಲಿಂದ ಅವರ ಸರ್ವಿಸ್ಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದ್ರ ಮೇಲೆ ಟ್ರಂಪ್ ಸರ್ಕಾರ ಟ್ಯಾರಿಫ್ ಹಾಕುತ್ತೆ. ಇದರ ಜೊತೆಗೆ ಈ ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಈ ಎಲ್ಲ ಕಂಪನಿಗಳು ಭಾರತದ ಕೆಲ ಟೆಕ್ ಕಂಪನಿಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಭಾರತದ ಟೆಕ್ ಕಂಪನಿಯಿಂದ ಅವರು ಸರ್ವಿಸ್ ಪಡೆದುಕೊಳ್ತಾ ಇರ್ತಾರೆ. ಉದಾಹರಣೆಗೆ ವಿಪ್ರೋ ಇರಬಹುದು, ಇನ್ಫೋಸಿಸ್ ಇರಬಹುದು, TCS ಇರಬಹುದು, ಟೆಕ್ ಮಹೇಂದ್ರ ಇರಬಹುದು. ಇಂತಹ ಕಂಪನಿಗಳಿಗೆ ಹೊರಗುತ್ತಿಗೆ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಅಮೆರಿಕದ ಕಂಪನಿಗಳು ಹೊರಗುತ್ತಿಗೆ ಕೊಟ್ಟು ಪಡೆದುಕೊಂಡಂತಹ ಸರ್ವಿಸ್ ಮೇಲೆ ಟ್ರಂಪ್ ಸರ್ಕಾರ ವಿಪರೀತವಾದಂತಹ ಟ್ಯಾರಿಫ್ ಹಾಕೋದಕ್ಕೆ ನಿರ್ಧಾರ ಮಾಡ್ತಾ ಇದೆ. ಹೈಯರ್ ಆಕ್ಟ್ ಅಡಿಯಲ್ಲಿ 60% ಟ್ಯಾರಿಫ್ ಹಾಕಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಅಂದರೆ ಮೇಲ್ನೋಟಕ್ಕೆ 25% ಟ್ಯಾರಿಫ್ ಘೋಷಣೆ ಮಾಡ್ತಾರೆ. ಅಡಿಷನಲ್ ಆಗಿ ಫೆಡರಲ್ ಟ್ಯಾಕ್ಸ್ ಮತ್ತು ಸ್ಟೇಟ್ ಟ್ಯಾಕ್ಸ್ ಅಂತೆಲ್ಲ ಹೇಳಿಬಿಟ್ಟು ಇದನ್ನು 60%ಗೆ ಏರಿಸುವಂತಹ ಚಾನ್ಸಸ್ ಇದೆ. ಈ ರೀತಿಯಾಗಿ ಮೀಡಿಯಾ ವರದಿಗಳು ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದೆ. ಇದು ಸಹಜವಾಗಿ ಭಾರತದ GDPಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಯಾಕೆ ಗೊತ್ತಾ? ಭಾರತದ IT ಸೆಕ್ಟರ್ನ ಒಟ್ಟು ಗಾತ್ರ $283 ಬಿಲಿಯನ್. ಇದೇ ಕಾರಣದಿಂದ ಭಾರತದ GDPಗೆ IT ಸೆಕ್ಟರ್ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಆದರೆ ದೊಡ್ಡ ವಿಪರ್ಯಾಸ ಏನು ಗೊತ್ತಾ? ನಮ್ಮಲ್ಲಿರುವಂತಹ ದೈತ್ಯ ಕಂಪನಿಗಳೇನಿದಾವೆ IT ಸೆಕ್ಟರ್ನಲ್ಲಿ, ಅವೆಲ್ಲವೂ ಕೂಡ ಡಿಪೆಂಡ್ ಆಗಿರುವಂತಹದ್ದು ಅಮೆರಿಕದ ಮೇಲೆ, ಅಮೆರಿಕದ ಕಂಪನಿಗಳ ಮೇಲೆ. ಕೆಲ ಕಂಪನಿಗಳಂತೂ ತಮ್ಮ ಎಕ್ಸ್ಪೋರ್ಟ್ನಲ್ಲಿ 60% ಅಮೆರಿಕದ ಕಂಪನಿಗಳನ್ನೇ ಡಿಪೆಂಡ್ ಆಗಿದ್ದಾವೆ. ಇದನ್ನ ಟ್ರಂಪ್ ಏನಾದರೂ ಟಾರ್ಗೆಟ್ ಮಾಡಿದ್ದೆ ಆದರೆ ಭಾರತದ IT ವಲಯದಲ್ಲಿ ಬಹಳ ದೊಡ್ಡ ಭೂಕಂಪವೇ ಆಗೋಗುತ್ತೆ ಅಂತ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಿತ್ರರೇ, ಈ ಎಲ್ಲ ಬೆಳವಣಿಗೆಯಿಂದ ಭಾರತ ಸರ್ಕಾರ ಬಹಳ ಸೀರಿಯಸ್ ಆಗಿದೆ. ಇದನ್ನು ಬಹಳ ಲೈಟಾಗಿ ಏನು ತೆಗೆದುಕೊಂಡಿಲ್ಲ. ಅವರು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಕೆಲಸವನ್ನು ಆರಂಭಿಸಿದ್ದಾರೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮಾತಿನಿಂದ ಸ್ಪಷ್ಟ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಇವತ್ತು ಭಾರತದ ಅತಿ ದೊಡ್ಡ ಶತ್ರು ಅಂತಂದ್ರೆ ವಿದೇಶದ ಮೇಲೆ ಭಾರತ ಅವಲಂಬಿಸಿರುವಂತಹದ್ದೇ ಆಗಿದೆ. ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಲ್ಲ, ಇದೇ ನಮಗೆ ಶತ್ರು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ಮೋದಿ ಅವರು ಹೇಳಿಕೆ ಕೊಟ್ಟಂತಹ ಟೈಮಿಂಗ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಟ್ರಂಪ್ ಪದೇ ಪದೇ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಮೆರಿಕದ ಸರ್ಕಾರದ ಪ್ರತಿ ನಿರ್ಧಾರಗಳು ಕೂಡ ಭಾರತದ ಆರ್ಥಿಕತೆಗೆ ಹೊಡೆತ ಕೊಡುವಂತಹ ನಿರ್ಧಾರಗಳೇ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿಯವರು ಆಡಿದಂತಹ ಒಂದು ಮಾತಿದೆಯಲ್ಲ, ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಭವಿಷ್ಯದಲ್ಲಿ ಭಾರತ ಈ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತೆ. ಅಂದರೆ ನಾವು ಬೇರೆಯವ್ರ ಮೇಲೆ ಅತಿಯಾದಂತಹ ಅವಲಂಬನೆ ಏನಿದೆ ಇದರಲ್ಲಿ ಸ್ವಲ್ಪವಾಗಿ ಕಡಿಮೆ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬಹುದು ಅನ್ನೋದರ ಸುಳಿವು ಸಿಗ್ತಾ ಇದೆ. ಇತ್ತೀಚೆಗೆ ಮಿತ್ರರೇ, ನಿಮಗೆ GTRI ರಿಪೋರ್ಟ್ ಕೂಡ ತಿಳಿಸ್ಕೊಟ್ಟಿದ್ದೆ. ಆ GTRI ಕೂಡ ತನ್ನ ರಿಪೋರ್ಟ್ನಲ್ಲಿ ಭಾರತದ ಅತಿಯಾದಂತಹ ಅವಲಂಬನೆಯ ಬಗ್ಗೆ ಪ್ರಸ್ತಾಪಿಸಿತು. ಇವತ್ತು ನೀವು ಯಾರ ಮೇಲಾದರೂ ಅವಲಂಬಿಸುವಂತಹದ್ದು ತಪ್ಪಲ್ಲ. ಪ್ರತಿಯೊಂದು ದೇಶವು ಇನ್ನೊಂದು ದೇಶವನ್ನು ಅವಲಂಬಿಸಿರುತ್ತೆ. ಆದರೆ ಅತಿಯಾದಂತಹ ಅವಲಂಬನೆ ಆಗಬಾರದು. ನಮಗೊಂದು ಆಲ್ಟರ್ನೇಟಿವ್ ಇರಬೇಕು. ಆದರೆ ಇವತ್ತು ಕೆಲ ವಿಚಾರಗಳಲ್ಲಿ ಭಾರತಕ್ಕೆ ಆಲ್ಟರ್ನೇಟಿವೇ ಇಲ್ಲ. ಅತಿ ಮುಖ್ಯವಾಗಿ ನಮ್ಮ ಡಿಜಿಟಲ್ ಸೆಕ್ಟರ್, IT ಸೆಕ್ಟರ್ ಇದೆಲ್ಲವೂ ಕೂಡ ಟೋಟಲಿ ಅಮೆರಿಕ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಇದರ ಲಾಭವನ್ನ ಅಮೆರಿಕ ಈಗ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ. ಅವರು ನಮ್ಮನ್ನ ಮುಳುಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದು, ನಾವು ಅತಿಯಾದಂತಹ ಅವಲಂಬನೆ ಏನಿದೆ ಇದು ನಮಗೆ ಅತಿ ದೊಡ್ಡ ಶತ್ರು ಅಂತ. ಸಹಜವಾಗಿ ಸರ್ಕಾರ ಇದರಿಂದ ಹೊರಬರೋದಕ್ಕೆ ಒಂದಷ್ಟು ಪ್ಲಾನ್ ಮಾಡುತ್ತೆ. ಆದರೆ ಇದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂತಹ ಕೆಲಸ ಅಲ್ಲ. ಒಂದು ದಶಕದ ಕಾಲವೇ ಬೇಕಾಗಬಹುದು. ಈಗ ಗಲ್ವಾನ್ ಘರ್ಷಣೆ ಆಗದೇ ಇದ್ದಿದ್ರೆ ಭಾರತದ ಡಿಫೆನ್ಸ್ ಸೆಕ್ಟರ್ ಇಷ್ಟೆಲ್ಲ ಮಜಬೂತಾಗಿರ್ತಾ ಇರಲಿಲ್ಲ. ಗಲ್ವಾನ್ ಘರ್ಷಣೆ ಆಗುವವರೆಗೂ ಕೂಡ ಪಾಕಿಸ್ತಾನ ನಮಗೆ ಪ್ರಬಲ ಶತ್ರು, ಅವರನ್ನ ಎದುರಿಸಿದ್ರೆ ಸಾಕು, ಈ ಮನಸ್ಥಿತಿಯಲ್ಲೇ ನಮ್ಮ ಸರ್ಕಾರ ಇತ್ತು. ಪಾಕಿಸ್ತಾನವನ್ನ ಎದುರಿಸೋದಕ್ಕೆ ಏನೆಲ್ಲ ಶಸ್ತ್ರಾಸ್ತ್ರಗಳು ಬೇಕೋ ಅದನ್ನ ಮಾತ್ರ ಭಾರತ ಬೈ ಮಾಡ್ತಾ ಇತ್ತು. ಆದರೆ ಚೈನಾ ಗಲ್ವಾನ್ನಲ್ಲಿ ಘರ್ಷಣೆ ಮಾಡಿದ್ದಿದೆಯಲ್ಲ, ಇದು ಭಾರತದ ಡಿಫೆನ್ಸ್ ಸೆಕ್ಟರ್ಗೆ ಒಂದು ಕಿಡಿ ಹಚ್ಚಿದಂತಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರತೆಗೆ ಕರೆ ಕೊಟ್ಟರು. ನಮ್ಮ ಡಿಫೆನ್ಸ್ ಸೆಕ್ಟರ್ ಅನ್ನ ಡೈವರ್ಸಿಫೈ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೆದವು. ನನ್ನ ಪ್ರಕಾರ ಚೈನಾ ನಮಗೆ ಕಿಡಿ ಹಚ್ಚಿತ್ತು, ನಮ್ಮ ಗಾಡಿ ಚಾಲೂ ಆಗುವಂತೆ ಮಾಡಿತ್ತು. ಈಗ ಅಮೆರಿಕ ಸರ್ಕಾರ ಈ ರೀತಿಯ ಎಲ್ಲ ಭಾರತ ವಿರೋಧಿ ನೀತಿಯನ್ನು ಕೈಗೊಳ್ಳುವ ಮೂಲಕ ನಮ್ಮ ಆತ್ಮನಿರ್ಭರತೆಯ ಗಾಡಿಗೆ ಆಕ್ಸಲೇಟರ್ ಅನ್ನು ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಕೆಲವರಿಗೆ ಇನ್ನೊಂದು ಪ್ರಶ್ನೆ ಇದೆ. ಟ್ರಂಪ್ ಸರ್ಕಾರ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಭಾರತದ ವಿರುದ್ಧವಾಗಿ ಕೈಗೊಳ್ತಾ ಇದೆ. ಆದ್ರೆ ಅವರು ಪದೇ ಪದೇ ಭಾರತದ ಪರವಾಗಿ ಯಾಕೆ ಮಾತನಾಡ್ತಾರೆ? UK ಹೋಗಿ ನಿಂತ್ಕೊಂಡು ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿಗೆ ನಾನು ತುಂಬಾ ಹತ್ರ ಇದ್ದೀನಿ, ಭಾರತ ನಮಗೆ ಬಹಳ ಮಿತ್ರ ದೇಶ, ಹೀಗೆಲ್ಲ ಸಿಹಿ ಸಿಹಿ ಮಾತುಗಳನ್ನು ಆಡ್ತಿರೋದಾದ್ರೂ ಯಾಕೆ ಅಂತ. ಇದೂ ಸಹ ಟ್ರಂಪ್ ಸರ್ಕಾರದ ಒಂದು ತಂತ್ರಗಾರಿಕೆಯೇ. ಟ್ರಂಪ್ ಭಾರತದ ಬಗ್ಗೆ, ಭಾರತದ ಎಕಾನಮಿಯ ಬಗ್ಗೆ ಮನಸ್ಸಿಗೆ ಬಂದಂತೆ ಮಾತನಾಡಿ ಎರಡೂ ದೇಶದ ಸಂಬಂಧಗಳ ಹದಗೆಟ್ಟು ಹೋಗಿತ್ತಲ್ಲ, ಈ ಬಗ್ಗೆ ಅಮೆರಿಕದಲ್ಲಿ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಇರಬಹುದು, ಅಲ್ಲಿನ ಎಕನಾಮಿಕ್ ಎಕ್ಸ್ಪರ್ಟ್ಗಳಿರಬಹುದು, ವಿಪರೀತವಾಗಿ ಟೀಕೆ ಮಾಡಿದ್ರು. ಟ್ರಂಪ್ ಸರ್ಕಾರಕ್ಕೆ ಫಾರಿನ್ ಪಾಲಿಸಿಯೇ ತಿಳಿದಿಲ್ಲ. 2-3 ದಶಕದ ಪ್ರಯತ್ನವನ್ನ ಟ್ರಂಪ್ ನೀರಿನಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಬಗ್ಗೆ ಯಾವುದೇ ರೀತಿಯಲ್ಲೂ ಅರಿವಿಲ್ಲ. ಹೀಗೆಲ್ಲ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ಕೇವಲ ಎಕನಾಮಿಕ್ ಸೆಕ್ಟರ್ನಲ್ಲಿ ಮಾತ್ರ ಒಂದಷ್ಟು ಬದಲಾವಣೆಯನ್ನು ತರ್ತಾ ಇದ್ದೀನಿ, ಭಾರತದ ಮೇಲೆ ಒತ್ತಡ ಹಾಕ್ತಾ ಇದ್ದೀನಿ, ಸ್ಟ್ರಾಟಜಿಕ್ ರಿಲೇಶನ್ಶಿಪ್ನಲ್ಲಿ ಯಾವುದೇ ಬದಲಾವಣೆಯನ್ನು ತರ್ತಾ ಇಲ್ಲ. ಭಾರತ ಮತ್ತು ಅಮೆರಿಕದ ಸಂಬಂಧ ಈಗಲೂ ಸಹ ತುಂಬಾ ಚೆನ್ನಾಗಿದೆ ಅಂತ ಬಿಂಬಿಸಿಕೊಳ್ಳೋದಕ್ಕೋಸ್ಕರವಾಗಿ ಟ್ರಂಪ್ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ.
ಆದರೆ ನಿಮಗೆ ಒಂದು ವಿಚಾರ ನೆನಪಿರಲಿ, ಇವತ್ತು ಕೂಡ ಅಮೆರಿಕದಲ್ಲಿ ಬಹುತೇಕರಿಗೊಂದು ಭಾವನೆ ಇದೆ, ಟ್ರಂಪ್ ಸರ್ಕಾರಕ್ಕೆ ಏನಾದರೂ ಈಗೋ ಹರ್ಟ್ ಮಾಡಿದ್ರೆ ಅದು ಭಾರತ ಮಾತ್ರ. ಹೀಗಾಗಿ ಟ್ರಂಪ್ ಮತ್ತು ಅವರ ಟೀಮ್ ಇಷ್ಟೆಲ್ಲ ಹುಚ್ಚಾಟ ಆಡ್ತಿರೋದು ಅಂತ ಅಮೆರಿಕದ ಬಹುತೇಕರಿಗೆ ಗೊತ್ತಿದೆ. ಈ ಪೀಟರ್ ನವಾರೋ, ಲುಕ್ ನಿಕ್, ಸ್ಕಾಟ್ ಬೆಸೆಂಟ್ ಇವರೆಲ್ಲರೂ ಕೂಡ ಫಾರಿನ್ ಸೆಕ್ರೆಟರಿಯನ್ನೇ ಬದಿಗಿಟ್ಟು ಭಾರತದ ವಿಚಾರವನ್ನು ತಾವೇ ಹ್ಯಾಂಡಲ್ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಅದು ಯಾಕೆ ಕೇಳಿದ್ರೆ ಇವರೆಲ್ಲರಿಗೂ ಭಾರತದ ವಿಚಾರದಲ್ಲಿ ಬಹಳ ದೊಡ್ಡ ಈಗೋ ಹರ್ಟ್ ಆಗಿದೆ. ಇವರ ಯಾವ ಮಾತನ್ನು ಕೂಡ ಭಾರತ ಕೇಳ್ತಾ ಇಲ್ಲ. ಭಾರತಕ್ಕೆ ಹಾನಿ ಮಾಡುವಂತಹ ಬಹಳ ದೊಡ್ಡ ದೊಡ್ಡ ತೀರ್ಮಾನ ಕೈಗೊಂಡ್ರೂ ಕೂಡ ಭಾರತದಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಹತಾಶೆಗೊಳಗಾಗಿಯೇ ಇಂತಹ ನಿರ್ಧಾರ ಮಾಡ್ತಾ ಇದ್ದಾರೆ. ಅದೇ ನೋಡಿ ಬೇರೆ ದೇಶಗಳು ಯಾವ ರೀತಿಯಾಗಿ ಅಮೆರಿಕಾಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಇತ್ತೀಚೆಗೆ ಟ್ರಂಪ್ UK ಪ್ರವಾಸವನ್ನು ಕೈಗೊಂಡಿದ್ರು. ಅಲ್ಲಿಂದ ವಾಪಸ್ ಬರ್ತಾ ಟ್ರಂಪ್ ಏನು ಹೇಳಿಕೆ ಕೊಟ್ಟರು ಗೊತ್ತಾ? ನಾನು ಇಡೀ ಯುರೋಪ್ಗೆ ರಷ್ಯಾದ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಆದೇಶ ಮಾಡಿದ್ದೀನಿ. ನಾನು ಇದನ್ನು ಹೇಳಿದಾಗ ಸ್ವಲ್ಪ UK ಪ್ರೈಮ್ ಮಿನಿಸ್ಟರ್ಗೆ ಎಂಬಾರಾಸ್ಮೆಂಟ್ ಆಯಿತು, ಆದರೂ ಕೂಡ ಅವರು ಒಪ್ಕೊಂಡಿದ್ದಾರೆ. ಹೀಗಂತ ಟ್ರಂಪ್ ಓಪನ್ ಆಗಿ ಘೋಷಣೆ ಮಾಡ್ತಾರೆ. ಅಂದರೆ ಇಡೀ ಯುರೋಪ್ನ ನಾಯಕರನ್ನ ತನ್ನ ಆಣತಿಯಂತೆ ಆಟ ಆಡಿಸ್ಬಿಡ್ತೀನಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡ್ತಾರೆ. ಆದರೆ ಭಾರತದ ವಿಚಾರದಲ್ಲಿ ಹಾಗಾಗ್ತಾ ಇಲ್ಲ. ಇದೇ ಒತ್ತಡದಿಂದ ಭಾರತದ ಎಕಾನಮಿಗೆ ಭಾರಿ ದೊಡ್ಡ ನಷ್ಟ ಮಾಡೋದಕ್ಕೆ ಟ್ರಂಪ್ ತೀರ್ಮಾನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೈಯರ್ ಆಕ್ಟ್ ಮೂಲಕವಾಗಿ ಭಾರತಕ್ಕೆ ಇನ್ನೊಂದು ದೊಡ್ಡ ಏಟನ್ನು ಕೊಡೋದಕ್ಕೆ ಟ್ರಂಪ್ ಸರ್ಕಾರ ಸಜ್ಜಾಗಿದೆ ಅಂತ ಅನೇಕ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.